ಚಿತ್ರದುರ್ಗ ಬಸ್ ದುರಂತದಲ್ಲಿ ಅದೃಷ್ಟವಶಾತ್ ಪಾರಾದಂತಹ ಗಗನಶ್ರೀ ಅವರ ತಂದೆ ನನ್ನ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರ್, ದೊಡ್ಡ ದುರಂತ ಇದು. ಅದೃಷ್ಟವಶಾತ್ ನಿಮ್ಮ ಮಗಳು ಪಾರಾಗಿರೋದು ಸರ್. ನಿಮಗೆ ಯಾವಾಗ ಗೊತ್ತಾಯ್ತು ಸರ್ ಈ ರೀತಿಯ ಒಂದು ಆಕ್ಸಿಡೆಂಟ್ ಅನ್ನ ಆಯ್ತು ಅಂತ? ನನಗೆ ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಕಾಲ್ ಬರುತ್ತೆ, ಅವಾಗ ಗೊತ್ತಾಗುತ್ತೆ. ಅದಾದ ನಂತರ ನಾನು ಇಲ್ಲಿಂದ ನಾನು ಮತ್ತೆ ನನ್ನ ಮಗ ಚಿತ್ರದುರ್ಗ ಏನು ಆಕ್ಸಿಡೆಂಟ್ ಆಗಿದೆ ಆ ಜಾಗಕ್ಕೆ ಹೋಗ್ತೀವಿ. ಹೋಗಿ ಅಲ್ಲಿಂದ ಶಿವಮೊಗ್ಗದಲ್ಲಿ ಯಾರೋ ರೋಡ್ನಲ್ಲಿ ಹೋಗ್ತಾ ಇದ್ದಂತ ಸ್ನೇಹಿತರು, ಅವ್ರ ಸ್ನೇಹಿತರು ಅಂತಾನೆ ಹೇಳ್ಕೋಬೇಕು, ಇಲ್ಲ ಅವರೇ ದೇವರು ಅಂತಾನೆ ಹೇಳ್ಕೋಬೇಕು. ಅವರು ಅಲ್ಲಿಂದ ಚಿತ್ರದುರ್ಗ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು ಹೋಗಿರ್ತಾರೆ. ಅಲ್ಲಿಂದ ಹೋಗಿ ನಾನು ಬೆಂಗಳೂರಿಗೆ ಕರ್ಕೊಂಡು ಬಂದು ಸಕ್ರ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಚಂದ್ರಶೇಖರ್ ನ್ಯೂರೋ ಸರ್ಜನ್ ಜೊತೆ ಮಾತಾಡಿ ಅಡ್ಮಿಟ್ ಮಾಡಿದ್ದೀನಿ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನ್ ಹೇಳಿದ್ರು ಸರ್ ಮಗಳು ಆಗ ಫೋನ್ ಮಾಡಿದ ಕ್ಷಣದಲ್ಲಿ? ಏನ್ ಹೇಳಿದ್ರು ಅಂತ? ಈ ರೀತಿ ಆಪೋಸಿಟ್ ರೋಡ್ನಿಂದ ಈ ಕಡೆಗೆ ಬಂದು ಒಂದು ಲಾರಿ ಬಸ್ ಹೊಡಿತು. ಬಸ್ ಹೊಡೆದ್ಮೇಲೆ ಫುಲ್ ಬೆಂಕಿ ಹತ್ಕೊಂಡಿದೆ. ಬೆಂಕಿನಲ್ಲಿ ನಾನು ಮತ್ತೆ ರಕ್ಷಿತಾ ಹೊರಗಡೆ ನೆಗೆದಿದೀವಿ. ರಶ್ಮಿ ಹೊರಗಡೆ ಬರ್ಲಿಕ್ಕೆ ಆಗಿಲ್ಲ, ಫುಲ್ ಬಸ್ ಸುಟ್ಟೋಗಿದೆ ಅಂತ ಹೇಳಿದ್ಲು. ನಮ್ಮ ಕೈನಲ್ಲಿ ತಡ್ಕೊಳಕ್ಕಾಗಿಲ್ಲ. ಆದ್ರೂ ನಾವು ಒಂದು ಧೈರ್ಯ ಮಾಡಿ ಆ ಪ್ಲೇಸ್ಗೆ ಹೋದೆ. ನಾನು ಹೋಗಿ ತಗೊಂಡ್ ಬಂದೆ. ಸರ್, ನೀವು ಮೊದಲನೇ ಸಲ ಹೋಗಿ ನೋಡಿದಾಗ ಮಗಳ ಕಂಡೀಷನ್ ಯಾವ ತರ ಇತ್ತು ಸರ್ ನೀವು ನೋಡಿದಾಗ? ಅವಳು ಆನ್ ಬೆಡ್ ಮೇಲೆ ಸ್ಟ್ರಕ್ಚರ್ ನಲ್ಲೇ ಮಲಗಿಸಿದ್ರು. ತುಂಬಾ ಸ್ಟ್ರೆಸ್ ಆಗಿದ್ಲು, ಮೆಂಟಲಿ ಅಪ್ಸೆಟ್ ಆಗಿದ್ಲು. ಅವ್ರ ಜೊತೆನಲ್ಲಿ ರಶ್ಮಿ ಎನ್ನುವಂತ ಸ್ನೇಹಿತೆ ತೀರೋಗಿರೋದು ಅವಳು ಮನಸ್ಸಿನಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುತ್ತೆ, ನಮಗೆ ನೋಡಿ ಇರಲಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಆ ಮನಸ್ಸಿನಲ್ಲಿ ಆ ನೋವು ಅವಳಿಗೆ ಇತ್ತು. ಸರ್, ಅಂದ್ರೆ ಸ್ನೇಹಿತೆ ತೀರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಅಥವಾ ನೀವ್ ಯಾರಾದ್ರೂ ಹೇಳಿಲ್ಲ? ಅವಳು ಬಸ್ನಿಂದ ಹೊರಗಡೆ ಬಂದಿಲ್ಲ ಅನ್ನೋದು ಅವಳಿಗೆ ಕನ್ಫರ್ಮ್ ಇತ್ತು. ಸರ್, ಈಗ ಹೇಗಿದೆ ಸರ್ ಗಗನಶ್ರೀ ಅವರ ಕಂಡೀಷನ್? ಏನ್ ಟ್ರೀಟ್ಮೆಂಟ್ ನಡೀತಾ ಇದೆ ಇವಾಗ? ಟ್ರೀಟ್ಮೆಂಟ್ ನಲ್ಲಿ ಇದಾರೆ. ಆಕ್ಚುಲಿ ಒಂದು ಡಾಕ್ಟರ್ ಹೇಳಿದ್ರು, ಸಜೆಷನ್ ಮಾಡಿರೋದು ಅವಳಿಗೆ ಮೈಲ್ಡ್ ಒಂದ್ ಸ್ವಲ್ಪ ಸಣ್ಣದಾಗಿ ಫ್ರಾಕ್ಚರ್ ಇದೆ. ಅದು ಸರ್ಜರಿ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ನಲ್ಲಿ ಕಂಟಿನ್ಯೂ ಆಗುತ್ತೆ, ಮತ್ತೆ ರೆಸ್ಟ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಕಂಟಿನ್ಯೂ ಆಗ್ತಾ ಇದೆ ಟ್ರೀಟ್ಮೆಂಟ್. ಸರ್, ಎಲ್ಲಿಗೆ ಅಂತ ಅವ್ರು ಹೋಗ್ತಾ ಇದ್ರು ಆ ಫ್ರೆಂಡ್ಸ್ ಎಲ್ಲ ಸೇರಿ? ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಮೊದಲೇ ಗೊತ್ತಿತ್ತಾ? ಹೇಗೆ? ಮೊದಲೇ ಗೊತ್ತಿತ್ತು. ನನ್ನ ಮಗಳು ಮೊದಲೇ ಹೇಳಿದ್ಲು. ಅವರು 3 ಜನನು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ರಶ್ಮಿ ಅವರ ಊರು ಮುರುಡೇಶ್ವರಕ್ಕೆ ಹೋಗ್ಬೇಕು. ಮೊದಲು ನಾವು ಗೋಕರ್ಣ ಹೋಗಿ ಮಹಾಬಲೇಶ್ವರ ಮತ್ತೆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುರುಡೇಶ್ವರ್ಗೆ ಹೋಗಿ ಅವ್ರ ಊರ್ನಲ್ಲಿ ಆಲ್ಟ್ ಆಗಿ ಒಂದು 2 ಡೇಸ್ ಇದ್ದು ಬರ್ತೀವಿ ಅಂತ ಹೇಳಿದ್ರು. ಊರಿಗೆ ಹೋಗ್ತಾ ಇದ್ರು. ಸರಿ, ಯಾವ ತರ ಫ್ರೆಂಡ್ಸ್ ಸರ್ ಇವರೆಲ್ಲ? ಅಂದ್ರೆ ಒಟ್ಟಿಗೆ ಕೆಲಸ ಮಾಡೋ ಜಾಗದಲ್ಲಿ ಫ್ರೆಂಡ್ಸ್, ಡೆಲೈಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಸರಿ ಅಪಾಯಿಂಟ್ಮೆಂಟ್ ಆಗಿರುತ್ತೆ, ಒಟ್ಟಿಗೆ ಫ್ರೆಂಡ್ಸ್ ಅವರು. ಸರ್, ಏನ್ ಓದಿದ್ರು ಅಥವಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡು? ನನ್ನ ಮಗಳು M.Com ಓದಿದ್ದಾಳೆ. M.Com ಇದ್ರ ಮೇಲೆ ಅವರು ಕೆಲಸಕ್ಕೆ ಸೇರಿರೋದು. M.Com ಮೇಲೆನೆ 3 ಜನ M.Com B.Com ಮೇಲೆನೆ ಕೆಲಸಕ್ಕೆ ಸೇರಿರೋದು. ಸರ್, ಈಗ ನೀವು ಆ ಸ್ಪಾಟ್ ಅಲ್ಲಿ ನೋಡಿದ್ರಿ, ಬಸ್ ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ನೋಡಿದ್ರಿ, ಆ ಬಸ್ ಬರ್ನ್ ಆಗಿರೋ ರೀತಿ ಎಲ್ಲ ನೋಡಿದ್ರಿ, ಏನ್ ಹೇಳ್ತೀರಾ ಸರ್? ಅದು ಯಾರದು ಹೊಣೆ, ಯಾರೋ ನಿರ್ಲಕ್ಷ್ಯ ಅಂತ ಅನ್ಸುತ್ತೆ ಸರ್? ಮೊದಲು ನಾನು ನಿರ್ಲಕ್ಷ್ಯನ ಕಂಟೈನರ್ಗೆ ಏನ್ ಲಾರಿ ಹೇಳ್ತಾ ಇದ್ದೀನಿ, ಲಾರಿಗಿಂತಲೂ ಮೊದಲನೇ ನಿರ್ಲಕ್ಷ್ಯ ಸೀಬರ್ಡ್ ಬಸ್ ಮಾಲೀಕರು ಮತ್ತೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರದಾಗಿರುತ್ತೆ. ಕಾರಣ, ಒಂದು ಬಸ್ನಲ್ಲಿ ಯಾವ ಐಟಮ್ನ ಸರ್ಕಾರದ ಸಾರಿಗೆ ಸಂಸ್ಥೆಯ ಆದೇಶಗಳಿವೆ ಅದನ್ನ ಪಾಲನೆ ಮಾಡದೆ ಗಾಳಿಗೆ ತೂರಿ ಕೆಮಿಕಲ್ ಐಟಮ್ಸ್ಗಳನ್ನ ಬಸ್ನಲ್ಲಿ ಲೋಡ್ ಮಾಡ್ಕೊಂಡು ಹೋಗೋದು ಮೊದಲನೇ ತಪ್ಪಿರುತ್ತೆ. ಮತ್ತೆ ಗಾಡಿಗಳನ್ನ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ, ಓವರ್ ಸ್ಪೀಡ್ ಇದೆ. ಸ್ಪೀಡ್ ನಲ್ಲಿ ಅವರು ಸ್ಪೀಡ್ ಕಂಟ್ರೋಲ್ RTO ಅಧಿಕಾರಿಗಳು ಪರಿಶೀಲಿಸಬೇಕಾಗುತ್ತೆ. ಯಾವ ಗಾಡಿಗೆ ಎಷ್ಟು ಸ್ಪೀಡ್ ಲಿಮಿಟ್ ನ ಇಡಬೇಕು, ಅದಕ್ಕೆ ಕಂಟ್ರೋಲ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸಾರಿಗೆ ಅಧಿಕಾರಿಗಳು ಹೋದ ಗಾಡಿಗಳಿಗೆಲ್ಲ FC ಕೊಡ್ತಾರೆ. ಯಾವ ರೀತಿ FC ಕೊಡ್ತಾರೆ ಅಂತ ಗೊತ್ತಿಲ್ಲ. FC ನ ಮಾಡಿಕೊಟ್ಟಾದ್ಮೇಲೆ ಗಾಡಿಗಳು 1 ವರ್ಷ ಓಡ್ತವೆ. ಅವರು ನಿರ್ಲಕ್ಷ್ಯ ಸಾರಿಗೆ ಅಧಿಕಾರಿಗಳದು ಮತ್ತೆ ಮಾಲೀಕರದು ಅಂತ ನಾನು ಹೇಳ್ತೀನಿ. ಸರ್, ಯಾವಾಗ ಡಿಸ್ಚಾರ್ಜ್ ಆಗ್ತಾರಂತ ಡಾಕ್ಟರ್ ಹೇಳಿದ್ದಾರೆ? ಏನು ಇನ್ನೂ ಒಂದು 2-3 ಡೇಸ್ ಇರಬೇಕು ಅಂತ ಹೇಳಿದ್ದಾರೆ. ಎಸ್, ಇದು ಗಗನಶ್ರೀ ಅವರ ತಂದೆಯ ಮಾತುಗಳು. ಅಂತ ಹೇಳಿದ್ರೆ ಕಂಟೈನರ್ ಡ್ರೈವರ್ ನಿರ್ಲಕ್ಷ್ಯ, ಜೊತೆಗೆ ಸರ್ಕಾರದವರು ಕೂಡ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಪ್ಯಾಸೆಂಜರ್ ನ ಕರ್ಕೊಂಡು ಹೋಗುವಂತಹ ಒಂದು ಬಸ್ಗಳಲ್ಲಿ ಅನಧಿಕೃತವಾಗಿ ಸರಕುಗಳನ್ನ ಅಥವಾ ಸ್ಫೋಟಕಗಳ ತುಂಬಿರುವಂತಹ ವಸ್ತುಗಳನ್ನ ಸಾಗಣೆ ಮಾಡ್ತಾರೆ. ಇದರಿಂದ ಈ ರೀತಿಯಾದ ಒಂದು ಅವಘಡಗಳು ಸಂಭವಿಸಿದ ಸಮಯದಲ್ಲಿ ದೊಡ್ಡ ಮಟ್ಟದ ಒಂದು ಅಪಾಯ ಆಗುತ್ತೆ ಅಂತೇಳಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.